2026 ಫೋನ್‌ಪೇ ಹೊಸ ಅಪ್ಡೇಟು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಯೂಸ್ ಮಾಡಿಕೊಂಡು ನೀವು ಫೋನ್‌ಪೇ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಬ್ಯಾಂಕನ್ನು ತುಂಬ ಈಸಿಯಾಗಿ ಆ್ಯಡ್ ಮಾಡ್ಕೊಬೋದು. ಇದನ್ನು ಮಾಡಬೇಕು ಅಂದರೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಫಸ್ಟ್ ನೀವು ಮಾಡಬೇಕಾಗಿರುವಂಥದ್ದು, ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ ನೋಡಿ ಫೋನ್‌ಪೇ ಅಪ್ಲಿಕೇಶನ್ನು. ಈ ಒಂದು ಅಪ್ಲಿಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಈ ಒಂದು ಅಪ್ಲಿಕೇಶನನ್ನು ಫಸ್ಟ್ ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಅನ್ಇನ್ಸ್ಟಾಲ್ ಅಂತ ಕೇಳುತ್ತೆ. ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಅಂದರೆ ಇಲ್ಲಿ ಐ ಬಟನ್ ಇರುತ್ತೆ ನೋಡಿ. ಈ ಒಂದು ಐ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅನ್ಇನ್ಸ್ಟಾಲ್ ಅಂತ ಕೇಳುತ್ತೆ. ಈ ಒಂದು ಅನ್ಇನ್ಸ್ಟಾಲ್ ಬಟನ್ ಮೇಲೆ ನೀವೇನ್ ಮಾಡಬೇಕಾಗುತ್ತೆ ಅಂದ್ರೆ ಟ್ಯಾಪ್ ಮಾಡಬೇಕಾಗುತ್ತೆ. ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಅಪ್ಲಿಕೇಶನ್ ಏನಾಗುತ್ತೆ ಅಂದ್ರೆ ಡಿಲೀಟ್ ಆಗುತ್ತೆ. ಡಿಲೀಟ್ ಆಗಿದ ನಂತರ ಯೂಟ್ಯೂಬ್ ನಲ್ಲಿ ನನ್ನ ಒಂದು ವಿಡಿಯೋನ ನೋಡ್ತಿರ್ತೀರಲ್ವಾ, ಅಂದ್ರೆ ಆಧಾರ್ ಕಾರ್ಡ್ ನಂಬರ್ ಮುಖಾಂತರ ನಾವು ಯಾವ ರೀತಿ ಎ.ಟಿ.ಎಂ ಕಾರ್ಡ್ ಯೂಸ್ ಮಾಡದೇನೆ ಫೋನ್ ಪೇ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ನೋಡ್ತಿರುವಂತ ಟೈಮಲ್ಲಿ ಇಲ್ಲಿ ಟೈಟಲ್ ಇರುತ್ತೆ ನೋಡಿ. ಈ ಟೆಕ್ಸ್ಟ್ ವಿಡಿಯೋ ಕೆಳಗಡೆ ಈ ಒಂದು ಟೆಕ್ಸ್ಟ್ ಏನಿರುತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಫೋನ್ ಪೇ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಈ ಒಂದು ಲಿಂಕ್ ಮುಖಾಂತರ ನೀವು ಫೋನ್ ಪೇ ಅಪ್ಲಿಕೇಶನ್ ಅನ್ನ ಕ್ರಿಯೇಟ್ ಮಾಡಿದ್ರಿ ಅಂದ್ರೆ ಲಿಂಕ್ ಮೇಲೆ ಟ್ಯಾಪ್ ಮಾಡ್ಬಿಟ್ಟು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂದ್ರೆ ರೆಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ ಓಪನ್ ಆಗುತ್ತೆ. ಈ ಒಂದು ಲಿಂಕ್ ಮುಖಾಂತರ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಆಧಾರ್ ಕಾರ್ಡ್ ಮುಖಾಂತರ ತುಂಬಾ ಈಸಿಯಾಗಿ ಏನ್ ಮಾಡ್ಬೋದು ಅಂದ್ರೆ ಬ್ಯಾಂಕ್ ಅನ್ನ ಆಡ್ ಮಾಡ್ಕೊಬಹುದು. ನೀವೇನಾದ್ರೂ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದನ್ನ ಓಪನ್ ಮಾಡಿದ್ರೆ ವರ್ಕ್ ಆಗೋದಿಲ್ಲ. ನನ್ನ ಒಂದು ಲಿಂಕ್ ಮುಖಾಂತರ ನೀವು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಬೇಕು. ಇನ್ಸ್ಟಾಲ್ ಆಗಿದ ನಂತರ ನೆಕ್ಸ್ಟ್ ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಪರ್ಮಿಷನ್ ಕೇಳುತ್ತೆ. ಪರ್ಮಿಷನ್ಗೆ ಅಲೋನ ಕೊಟ್ರಿ ಅಂದ್ರೆ ಇಲ್ಲಿ ನಂಬರ್ ಅನ್ನ ಆಡ್ ಮಾಡೋದಕ್ಕೆ ಕೇಳುತ್ತೆ. ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂತ ನಂಬರ್ ಮತ್ತೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಇರುವಂತಹ ಸಿಮ್ ಎರಡು ಕೂಡ ಒಂದೇ ಆಗಿರ್ಬೇಕಾಗತ್ತೆ. ಆ ಒಂದು ನಂಬರ್ ಅನ್ನ ನೀವೇನ್ ಮಾಡ್ಬೇಕಾಗತ್ತೆ ಅಂತ ಅಂದ್ರೆ ಇಲ್ಲಿ ಎಂಟರ್ ಮಾಡ್ಕೊಬೇಕಾಗತ್ತೆ. ನೋಡ್ತಿರ್ಬೋದು ನನ್ನ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂತ ನಂಬರ್ ಮತ್ತೆ ನನ್ನ ಒಂದು ಮೊಬೈಲ್ ನಲ್ಲಿ ಇರುವಂತದ್ದು ಎರಡು ಕೂಡ ಒಂದೇ ನಂಬರ್ ಎಂಟರ್ ಮಾಡ್ಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ 6 ಡಿಜಿಟ್ OTP ಬರುತ್ತೆ. ಬಂದಿಲ್ಲ ಅಂದ್ರೆ ಇಲ್ಲಿ ಫರ್ಗೆಟ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ವೆರಿಫೈ ವಿತ್ OTP ಅಂತ ಇರುತ್ತೆ. ವೆರಿಫೈ ವಿತ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈ ವಿತ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ OTP ಬರುತ್ತೆ. ಅದು ಆಟೋಮೆಟಿಕಲಿ ತಗೊಳುತ್ತೆ. ತಗೊಂಡಿದ ನಂತರ ಪರ್ಮಿಷನ್ ಕೇಳುತ್ತೆ. ಎಲ್ಲದಕ್ಕೂ ಕೂಡ ಅಲೋ ಕೊಡಿ. ಅಪ್ಲಿಕೇಶನ್ ಮೈನ್ ಡ್ಯಾಶ್ ಬೋರ್ಡ್ ನಿಮಗೆ ಈ ರೀತಿ ಇರುತ್ತೆ. ಇನ್ನು ಬ್ಯಾಂಕ್ ಅನ್ನ ಆಡ್ ಮಾಡ್ಕೊಬೇಕು ಅಂತ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಸ್ಟಾರ್ ಐಕಾನ್ ಇರುತ್ತೆ. ನೋಡ್ತಿರ್ಬೋದು ಇಲ್ಲಿ ಪ್ರೊಫೈಲ್ ಆಪ್ಷನ್ ಇದೆ ನೋಡಿ. ಇಲ್ಲಿ ನಿಮಗೆ ಸ್ಟಾರ್ ಐಕಾನ್ ಇರುತ್ತೆ. ಇಲ್ಲಿ ಟ್ಯಾಪ್ ಮಾಡಿದ್ರಿ ಅಂತ ಅಂದ್ರೆ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ಇಲ್ಲಾದ್ರೂ ಆಗಿರ್ಬೋದು, ಸ್ವಲ್ಪ ಟಾಪ್ ಸೈಡ್ ಅಲ್ಲಾದ್ರೂ ಆಗಿರ್ಬೋದು, ಮ್ಯಾನೇಜ್ ಪೇಮೆಂಟ್ಸ್ ಅಂತ ಇಲ್ಲಿ ಇರುತ್ತೋ ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಸ್ವೈಪ್ ಮಾಡಿದ್ರಿ ಅಂತಂದ್ರೆ ಮೋರ್ ಆಪ್ಷನ್ ಅಂತ ಇರುತ್ತೆ. ಈ ಒಂದು ಮೋರ್ ಆಪ್ಷನ್ ಕೆಳಗಡೆ UPI ಬ್ಯಾಂಕ್ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಈ ಒಂದು UPI ಬ್ಯಾಂಕ್ ಅಕೌಂಟ್ಸ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ನಂತರ ಆಡ್ ನ್ಯೂ ಬ್ಯಾಂಕ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಈ ಒಂದು ಆಡ್ ನ್ಯೂ ಬ್ಯಾಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಆಡ್ ನ್ಯೂ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳ ನೇಮ್ ಏನಾಗುತ್ತೆ ಅಂದ್ರೆ ಇಲ್ಲೇನೆ ತೋರಿಸುತ್ತೆ. ಇನ್ನು ನೆಕ್ಸ್ಟ್ ನಿಮ್ ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ಸ್ವೈಪ್ ಮಾಡೋದ್ರಿಂದ ಕೆಳಗಡೆ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳ ನೇಮ್ ಕೂಡ ಇರುತ್ತೆ. ಇಲ್ಲಿ ಸಿಕ್ಕಿಲ್ಲ ಅಂದ್ರೆ ಸರ್ಚ್ ಬೈ ಬ್ಯಾಂಕ್ ನೇಮ್ ಅಂತ ಇರುತ್ತೆ. ನಿಮ್ಮ ಒಂದು ಬ್ಯಾಂಕ್ ನೇಮ್ ಅನ್ನ ಸರ್ಚ್ ಮಾಡಿರೋದು ಫಸ್ಟ್ ಅಲ್ಲೇ ಬರುತ್ತೆ. ಸೊ ನಮ್ದು SBI ಆಗಿರೋದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ಸರ್ಚ್ ಮಾಡೋ ಆಪ್ಷನ್ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಟ್ಯಾಪ್ ಮಾಡಿದ ತಕ್ಷಣ ಸಿಮ್ ಒನ್ ಸಿಮ್ ಟು ಅಂತ ಕೇಳುತ್ತೆ. ಬ್ಯಾಂಕಿಗೆ ಲಿಂಕ್ ಆಗಿರೋ ಸಿಮ್ ಒನ್ ಆದ್ರೆ ಸಿಮ್ ಒನ್ ಕೊಡಿ, ಸಿಮ್ ಟು ಆದ್ರೆ ಸಿಮ್ ಟು ಕೊಡಿ. ಇನ್ನು ಇಲ್ಲಿ ಸೆಂಡ್ ₹1 ಅಂತ ಇದೆ ನೋಡಿ. ಇದೇ ಜಾಗದಲ್ಲಿ ನಿಮಗೆ ಸೆಟ್ UPI ಪಿನ್ ಅಂತ ಕೇಳುತ್ತೆ. ಸೊ ನೀವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ನಿಮ್ಗೆ ಇಲ್ಲಿ ಆಧಾರ್ ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡ್ಬೇಕಾ ಮತ್ತೆ ATM ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡ್ಬೇಕಾ ಅಂತ ನಿಮ್ಗೆ ಎರಡು ಆಪ್ಷನ್ ಕೇಳುತ್ತೆ. ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ATM ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಂಡಿರುತ್ತೆ. ಸೊ ಅವಾಗ ನೀವೇನ್ ಮಾಡ್ಬೇಕಾಗತ್ತೆ ಅಂತ ಅಂದ್ರೆ ನೋಡ್ತಿರ್ಬೋದು ಈ ರೀತಿ ಇರೋದಿಲ್ಲ, ಈ ರೀತಿ ಇರುತ್ತೆ. ಈ ರೀತಿ ಇದ್ದಾಗ ಆಧಾರ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ATM ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ನಂಬರ್ ಮುಖಾಂತರ ಕ್ರಿಯೇಟ್ ಮಾಡ್ಬೇಕು ಅಂತ ವಿಡಿಯೋ ನೋಡ್ತಿರೋದು. ಸೊ ಆಧಾರ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿ. ನನ್ನ ಒಂದು ಲಿಂಕ್ ಮುಖಾಂತರ ನೀವು ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ನಿಮ್ಗೆ ಈ ಒಂದು ಆಪ್ಷನ್ ತೋರಿಸುತ್ತೆ. ನೀವು ಡೈರೆಕ್ಟ್ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಆಗಿರೋದಿಲ್ಲ. ಡಿಸ್ಕ್ರಿಪ್ಷನ್ ಕೊಟ್ಟಿರೋದ್ರ ಮುಖಾಂತರ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಂತರ ಆಧಾರ್ ಕಾರ್ಡ್ ನಂಬರ್ ಇರುತ್ತೆ ನೋಡಿ. ಆಧಾರ್ ಕಾರ್ಡ್ ಆರ್ ನಂಬರ್ ಏನಿರುತ್ತೆ 6 ಡಿಜಿಟ್, ಆ ಒಂದು ಫಸ್ಟ್ 6 ಡಿಜಿಟ್ ಅನ್ನ ನೀವು ಎಂಟರ್ ಮಾಡ್ಬೇಕಾಗತ್ತೆ. ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ ಕಾರ್ಡ್ ಕಡೆಯಿಂದ OTP ಬರುತ್ತೆ. ಇನ್ನು ನೆಕ್ಸ್ಟ್ ಈ ಒಂದು ಬ್ಯಾಂಕಿನ ಕಡೆಯಿಂದ OTP ಬರುತ್ತೆ. ಓಕೆನಾ, ಎರಡನ್ನೂ ಕೂಡ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಸೆಟ್ 6 ಡಿಜಿಟ್ UPI ಪಿನ್ ಅಂತ ಕೇಳುತ್ತೆ. ಕೆಲವು ಬ್ಯಾಂಕ್ ಸೆಟ್ 4 ಡಿಜಿಟ್ UPI ಪಿನ್ ಅಂತ ಕೇಳುತ್ತೆ. UPI ಪಿನ್ ಅಂದ್ರೆ ನಾವು ಮೊಬೈಲ್ಗೆ ನಾವು ಪಾಸ್ವರ್ಡ್ ನ ಕೊಟ್ಕೊಂಡಿರ್ತೀರಲ್ವಾ, ಯಾರು ಕೂಡ ನಮ್ಮ ಒಂದು ಮೊಬೈಲ್ ನ ತಗೊಂಡು ಲಾಕ್ ಓಪನ್ ಮಾಡಬಾರ್ದು ಅಂತ. ಅದೇ ರೀತಿ ಫೋನ್ ಪೇ ನಲ್ಲಿ ನಾವು ಯಾರಿಗಾದ್ರೂ ಅಮೌಂಟ್ ನ ಕಳಿಸಬೇಕು ಅಂದ್ರೆ ಇಲ್ಲಿ ನಾವೇನ್ ಕ್ರಿಯೇಟ್ ಮಾಡ್ತೇವೆ ಈ ಪಿನ್ ಎಂಟರ್ ಮಾಡಿದ್ರೆ ಮಾತ್ರ ಅವ್ರಿಗೆ ಅಮೌಂಟ್ ಹೋಗೋದು. ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕು ಫೋನ್ ಪೇ ನಲ್ಲಿ ಅಂತ ಅಂದ್ರೆ ಇಲ್ಲಿ ಏನ್ ಕ್ರಿಯೇಟ್ ಮಾಡಿರ್ತೀವೋ ಅದು ಎಂಟರ್ ಮಾಡಿದ್ರೆ ಮಾತ್ರ ಅಮೌಂಟ್ ಎಷ್ಟಿದೆ ಫೋನ್ ಪೇ ನಲ್ಲಿ ಅಂತ ನಮಗೆ ತೋರಿಸುತ್ತೆ. ಯಾಕಂದ್ರೆ ಯಾರು ಬೇಕಾದ್ರೂ ನಮ್ಮ ಒಂದು ಮೊಬೈಲ್ ತಗೊಂಡು ಫೋನ್ ಪೇ ನಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡ್ಕೊಬಹುದು, ಅಥವಾ ನಮ್ಮ ಒಂದು ಅಮೌಂಟ್ ನ ಯಾರು ಬೇಕಾದ್ರೂ ಕಳ್ಸ್ಕೊಂಡ್ಬಿಡ್ಬೋದು. ಸೊ ಈ ಪಿನ್ ನಮಗ್ ಮಾತ್ರ ಗೊತ್ತಿರುತ್ತೆ ಅಲ್ವಾ, ಈ ಪಾಸ್ವರ್ಡ್. ಅವಾಗ ಏನಾಗುತ್ತೆ ಅಂದ್ರೆ ಯಾರು ಕೂಡ ಕಳ್ಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ
ನಿಮ್ ನೆನಪಲ್ಲಿರುವಂತದ್ದು ಪಾಸ್ವರ್ಡ್ ನ ಸೆಟ್ ಮಾಡ್ಕೊಳ್ಳಿ, ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಕನ್ಫರ್ಮೇಶನ್ಗೆ ಇನ್ನೊಂದ್ಸರಿ ಕೇಳುತ್ತೆ. ಸೊ ಇವಾಗ ಏನ್ ಎಂಟರ್ ಮಾಡ್ತಾ ಅಂತ ಮತ್ತೆ ನೀವು ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದ ನಂತರ ಇಲ್ಲಿ ಬಾಟಮ್ ಅಲ್ಲಿ ಟಿಕ್ ಮಾರ್ಕ್ ಇರುತ್ತೆ, ನೋಡ್ತಿರ್ಬೋದು. ಈ ಒಂದು ಟಿಕ್ ಮಾರ್ಕ್ ಮೇಲೆ ನೀವೇನ್ ಮಾಡ್ಬೇಕಾಗತ್ತೆ, ಕ್ಲಿಕ್ ಮಾಡ್ಬೇಕಾಗತ್ತೆ. ಕ್ಲಿಕ್ ಮಾಡಿದ್ರಿ ಅಂತ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಯು ಪಿ ಐ ಪಿನ್ ಕ್ರಿಯೇಟ್ ಆಗುತ್ತೆ. ಪ್ರೈಮರಿ ಅಕೌಂಟ್ಗೆ ನೀವು ಯಾವ ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡಿರೋ ಅದೇ ಸೆಲೆಕ್ಟ್ ಆಗುತ್ತೆ. ಯಾರೇ ಫೋನ್ ಪೇ ನಲ್ಲಿ ಅಮೌಂಟ್ ಕಳಿಸಿದ್ರು ಅದೇ ಬ್ಯಾಂಕಿಗೆ ಹೋಗುತ್ತೆ. ಓಕೆನಾ? ಆ ಬ್ಯಾಂಕ್ ಮುಖಾಂತರ ನೀವು ಅಮೌಂಟ್ ನ ಕಳಿಸಬಹುದು. ಮತ್ತೆ ನಿಮಗೆ ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗ್ಬೇಕಾಗುತ್ತೆ, ಅಕೌಂಟ್ ಆಕ್ಟಿವೇಟ್ ಆಗಬೇಕು ಅಂದ್ರೆ. ಸೊ ಟು ಮೊಬೈಲ್ ನಂಬರ್ ಅಂತ ಇರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ₹1 ಸೆಂಡ್ ಮಾಡಿದ್ರೆ ಅಕೌಂಟ್ ಆಕ್ಟಿವೇಟ್ ಆಗುತ್ತೆ. ಸರ್ಚ್ ಬೈ ಎನಿ ನೇಮ್ ಆರ್ ಕಾಂಟ್ಯಾಕ್ಟ್ ಅಂತ ಇದೆ ನೋಡಿ, ನೀವು ಯಾರ್ದಾದ್ರೂ ನಂಬರ್ಗಾದ್ರೂ ಸೆಂಡ್ ಮಾಡಬಹುದು. ನಂಬರ್ನ ಎಂಟರ್ ಮಾಡಿದ್ರೆ ಬ್ಯಾಂಕ್ ಅಲ್ಲಿ ಒರಿಜಿನಲ್ ನೇಮ್ ಇರುತ್ತೋ ಅದು ತೋರಿಸುತ್ತೆ. ಅಥವಾ ಕಾಂಟ್ಯಾಕ್ಟ್ ಅಲ್ಲಿ ಸೇವ್ ಮಾಡ್ಕೊಂಡಿರೋರಿಗೆ ಕಳಿಸ್ತೀನಿ ಅಂದ್ರೆ ಅವ್ರ ನೇಮ್ ಅನ್ನ ಸರ್ಚ್ ಮಾಡಿಬಿಟ್ಟು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ನೋಡ್ತಿರ್ಬೋದು, ಸೆಲೆಕ್ಟ್ ಮಾಡಿದ್ದೀನಿ. ಎಂಟರ್ ಅಮೌಂಟ್ ಆರ್ ಚಾರ್ಟ್ ಅಂತ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ₹1 ಸೆಂಡ್ ಮಾಡಿದ್ರು ಒಂದು ಟ್ರಾನ್ಸಾಕ್ಷನ್ ಆಗುತ್ತೆ. ₹1 ಕಳ್ಸೋದಕ್ಕೂ ಇದೇ ಪ್ರೊಸೀಜರ್. 1,000, 10,000, 1,00,000 ಕಳ್ಸೋದಕ್ಕೂ ಲಿಮಿಟ್ 1,00,000 ಇರುತ್ತೆ. ಓಕೆನಾ? ಸೊ ಸೆಲೆಕ್ಟ್ ಮಾಡಿ ಪ್ರೈಮರಿ ಅಕೌಂಟ್ಗೆ ಈ ಒಂದು SBI ಆಡ್ ಆಗಿರುತ್ತೆ, ನೋಡ್ತಿರ್ಬೋದು. ಇನ್ನು ನೆಕ್ಸ್ಟ್ ಇಲ್ಲಿ ನಿಮಗೆ ಪೇ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಈ ಒಂದು ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇ ಮೇಲೆ ಕ್ಲಿಕ್ ಮಾಡಿದಂದ್ರೆ ನಿಮ್ಗೆ ಮೊದಲೇ ಹೇಳ್ದಲ್ವಾ, ಆ ಪಿನ್ ನೀವೇನು ಕ್ರಿಯೇಟ್ ಮಾಡ್ತಿದ್ರೆ ಅದು ಅಮೌಂಟ್ ಕಳಿಸುವಾಗ ಹೆಲ್ಪ್ ಆಗುತ್ತೆ. ಅದು ಎಂಟರ್ ಮಾಡಿದ್ರೆ ಮಾತ್ರ ಅಮೌಂಟ್ ಹೋಗೋದು. ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕಾದಾಗಲೂ ಕೂಡ ಇದು ಯೂಸ್ ಮಾಡಬೇಕಾಗತ್ತೆ ಅಂತ. ಅಲ್ಲೇನು ಎಂಟರ್ ಮಾಡಿದ್ರು ಅದು ನಿಮ್ಮ ತಲೆಯಲ್ಲಿ ಇರುತ್ತೆ ಅಲ್ವಾ, ಅದನ್ನ ಮತ್ತೆ ಎಂಟರ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಅಮೌಂಟ್ ಸೆಂಡ್ ಆಗಿರುತ್ತೆ. ಮತ್ತೆ ನಿಮಗೆ ವಿತೌಟ್ ATM ಕಾರ್ಡ್, ಆಧಾರ್ ಕಾರ್ಡ್ ಮುಖಾಂತರ ಬ್ಯಾಂಕ್ ಅಕೌಂಟ್ ಆಡ್ ಆಗಿರುತ್ತೆ. ಈ ರೀತಿ ನೀವೇನ್ ಮಾಡ್ಬೋದು ಅಂದ್ರೆ ಫೋನ್ ಪೇ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಬಹುದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಶನ್ ಏನಾದರೂ ನಿಮ್ಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.